ಡಿಸೆಂಬರ್ ತಿಂಗಳಿದ್ದು. ನೆಕ್ಸ್ಟ್ 2025 ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಯಾವುದೇ ನೆಕ್ಸ್ಟ್ ಇಯರಿಗೆ ಯಾವುದೇ ಅಪರಾಧ ಆಗಬಾರ್ದು, ನಿಮ್ಮಿಂದ ಯಾವುದೇ ಅಪರಾಧ ಆಗಬಾರ್ದು, ಮತ್ತು ನೀವು ಯಾವುದೇ ಅಪರಾಧಕ್ಕೆ ಒಳಗಾಗಬಾರ್ದು ಅನ್ನೋ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನು ಮಾಡ್ತೇವೆ, ಅಪರಾಧ ತಡೆ ಮಾಸಾಚರಣೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಮಾಡಬೇಕು ಅಂತ ಇದೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಏನು ಮಾಡಬೇಕು ಹೇಳಿದ್ರೆ, ಜನವಿಧಿಯ ಪ್ರದೇಶದಲ್ಲಿ ಆಯಾ ಏರಿಯಾದಲ್ಲಿ ಕಾಲೇಜು ಮತ್ತೆ ಪ್ರೌಢಶಾಲೆ ಇವನ್ ಪ್ರೈಮರಿ ಸ್ಕೂಲಿಗೆ ಹೋಗಿ ನಾವು ಮಕ್ಕಳನ್ನ ಉದ್ದೇಶಿಸಿ ಕಾನೂನಿನ ಅರಿವನ್ನು ಕೊಡ್ತೇವೆ. ಈಗ ನಮ್ಮ PSI ಹೇಳಿರ್ಬೇಕು ತಮಗೆ. ನಾನು ನಿಮಗೆ ಒಂದು 2-3 ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಈಗ ಇವರು ಮಕ್ಕಳಿಗೋಸ್ಕರ ನಮ್ಮ ಸರ್ಕಾರ ತುಂಬಾ ಜವಾಬ್ದಾರಿಯನ್ನು ತಗೊಂಡಿದೆ. ಅಂದ್ರೆ ಮಕ್ಕಳಿಗೋಸ್ಕರವೇ 5-6 ಇಲಾಖೆ ಕೆಲಸ ಮಾಡ್ತಾ ಇದೆ ನಿಮ್ಮ ಸಲುವಾಗಿಯೇ. ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಕಲ್ಯಾಣ ಸಮಿತಿ, ಲೇಬರ್ ಡಿಪಾರ್ಟ್ಮೆಂಟ್, ಅಂಡ್ ದೆನ್ ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರ, ಹೀಗೆ ತಮಗೋಸ್ಕರನೇ ಈ 7 ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತದೆ. ಇದರ ಉದ್ದೇಶ ಏನು? ನಿಮ್ಮನ್ನ ರಕ್ಷಣೆ ಮಾಡೋದು. ಅಂದ್ರೆ ಸರ್ಕಾರ ಇಂದಿನ ಅಂದ್ರೆ ತಾವೆಲ್ಲ ಒಳ್ಳೆಯ ಪ್ರಜೆ ಆಗಬೇಕು ಅನ್ನೋದೇ ಈ ಸರ್ಕಾರದ ಮುಖ್ಯ ಉದ್ದೇಶ. ಮೊದಲೇ ಏನ್ ಹೇಳ್ತಿದ್ವಿ ಕೇಳಿದ್ರೆ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಿದ್ವಿ. ಆದ್ರೆ ಈಗ ಹಾಗಲ್ಲ, ಕಾಲ ಬದಲಾಗಿದೆ. ಇಂದಿನ ಮಕ್ಕಳೇ ಇಂದಿನ ಒಳ್ಳೆಯ ಪ್ರಜೆ ಆಗಬೇಕು ಅನ್ನೋದೇ ಸರ್ಕಾರದ ಮುಖ್ಯ ಉದ್ದೇಶ. ಇತ್ತೀಚೆಗೆ ಮಕ್ಕಳು ಏನ್ ಮಾಡ್ತಾರೆ ಕೇಳಿದ್ರೆ, ಕೆಲವೊಂದು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಇವನ್ ಇದು ಗಾಂಜಾ, ಚರಸ್ ಇಂಥವಕ್ಕೆಲ್ಲ ಬಲಿಯಾಗ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ಅಂದ್ರೆ ಆ ಹವ್ಯಾಸವನ್ನು ಬೆಳೆಸ್ಕೊಳ್ಬಾರ್ದು. ಅದರಿಂದ ಏನಾಗ್ತದೆ ಕೇಳಿದ್ರೆ, ಈಗ ತಾವು ಒಂದು ಅದನ್ನು ತೆಗೆದುಕೊಂಡಿದ್ದ ತಕ್ಷಣನೇ ತಮ್ದು ಏನೋ ಒಂದು 5 ನಿಮಿಷ ನಿಮ್ಗೆ ಏನೋ ಒಂದು ಅಮಲ್ ಬಂದ ತರ ಆಗಿ ನಿಮ್ಗೆ ಒಂಥರ ಏನೋ ಸುಖ ಶಾಂತಿ ಸಿಗ್ಬೋದು. ಇದರಿಂದ